ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರ ಕುರಿತ ಕೂಗು ಈಗ ಹೆಚ್ಚಿದ ಪರಿಣಾಮವಾಗಿ ಹಾವೇರಿ ಜಿಲ್ಲೆಯಲ್ಲಿ ಮಂತ್ರಿ ಸ್ಥಾನ ಕುರಿತು ಬೇಡಿಕೆ ಹೆಚ್ಚಾಗಿದೆ. ಬಜೆಟ್ ನಂತರ ಹಾವೇರಿ ಜಿಲ್ಲೆಗೆ ಸಚಿವ ಸ್ಥಾನ ಸಿಗಬೇಕು ಎಂಬ ಧ್ವನಿ ಎತ್ತಿದೆ. ಖಂಡಿತವಾಗಿ ನಮಗೆ ಸಿಗಲೇಬೇಕು. ಅದಕ್ಕೆ ನಾವು ಹೋರಾಟನೂ ಕೂಡ ಮಾಡ್ತೀವಿ. ಎಲ್ಲ ಶಾಸಕರು ಸೇರಿ ಬಜೆಟ್ ಮುಗಿದ ತಕ್ಷಣ ನಮ್ಮ ಜಿಲ್ಲೆಗೆ ಸಚಿವ ಸ್ಥಾನ ಕೊಡಬೇಕು ಅಂತಕ್ಕಂಥ ಹೋರಾಟ ನಾವು ಮಾಡ್ತೀವಿ. ನಾವು ಎಲ್ಲಾ ಶಾಸಕರು ಸೇರಿ ಹೋರಾಟವನ್ನ ಮಾಡ್ತೇವೆ. ಗೆದ್ದ ಶಾಸಕರಿಗೆ ಸಚಿವರಾಗುವ ಹಕ್ಕಿದೆ. ನಮ್ಮ ಪಕ್ಷದ ವರಿಷ್ಠರು ಅಂತಿಮ ತೀರ್ಮಾನವನ್ನ ಮಾಡ್ತಾರೆ. ನಾನು ಸಹ ಸಚಿವ ಸ್ಥಾನಕ್ಕಾಗಿ ಆಸಕ್ತಿಯನ್ನ ಹೊಂದಿದ್ದೇನೆ. ಆದ್ರೆ ಹಾನಗಲ್ ಜನರ ಸೇವೆ ಮಾಡುವುದರಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದ್ದೇನೆ ಅಂತ ಶಾಸಕ ಶ್ರೀನಿವಾಸ್ ಮಾನಿ ಅವರು ಹೇಳಿದ್ದಾರೆ. ನೋಡಿ, ಇವತ್ತು ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಮ್ಮ ಪಕ್ಷದ ವರಿಷ್ಠರು ಏನು ತೀರ್ಮಾನ ತೊಗೊಂಡಿದ್ದಾರೆ. ಇವತ್ತು 2023 ಚುನಾವಣೆ ಆದಮೇಲೆ ನಮ್ಮ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಿದ್ದರು. ಆ ಸಭೆಯಲ್ಲಿ ನಾವಿರ್ತಕ್ಕಂಥ 136 ಶಾಸಕರು ಕೂಡ ನಮ್ಮ ಹಕ್ಕನ್ನು ವರಿಷ್ಠರಿಗೆ ಬಿಟ್ಟುಕೊಟ್ವಿ. ಅಂದರೆ ನಮ್ಮ ಶಾಸಕಾಂಗ ಪಕ್ಷದ ನಾಯಕ ಮುಖ್ಯಮಂತ್ರಿ ಯಾರಾಗಬೇಕು ಅಂತಕ್ಕಂಥ ತೀರ್ಮಾನ ಮಾಡ್ತಕ್ಕಂಥ ನಮಗೇನು ಹಕ್ಕಿತ್ತು ಶಾಸಕಾಂಗ ಪಕ್ಷದ ಸಭೆದ ಆ ಹಕ್ಕನ್ನು ನಾವು ಪಕ್ಷದ ವರಿಷ್ಠರಿಗೆ ಬಿಟ್ಟುಕೊಟ್ವಿ. ಅವ್ರು ತೆಗೆದುಕೊಳ್ತಕ್ಕಂಥ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಕೊಟ್ಟಿದ್ದೀವಿ. ಅವರು ಸಿದ್ದರಾಮಯ್ಯನವ್ರನ್ನ ಆಯ್ಕೆ ಮಾಡಿ ಮುಖ್ಯಮಂತ್ರಿಯಾಗಿ ನೇಮಕ ಮಾಡಿ ಇವತ್ತು ಆಡಳಿತ ಮಾಡ್ತಾ ಇದ್ದಾರೆ. ಮುಂದೆಯೂ ಕೂಡ ನಮ್ಮೆಲ್ಲ ಹಕ್ಕು ನಮ್ಮ ವರಿಷ್ಠರಿಗೆ ಬಿಟ್ಟುಕೊಟ್ಟಿದೆ. ಅವ್ರು ತೆಗೆದುಕೊಳ್ಳೋ ತೀರ್ಮಾನಕ್ಕೆ ನಾವೆಲ್ಲ ಬದ್ಧಿದ್ದೇವೆ. ನಮ್ಮ ವರಿಷ್ಠರು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳೊಂದಿಗೆ ತೀರ್ಮಾನವನ್ನ ತೆಗೆದುಕೊಳ್ತಾರೆ. ನಾವು ವರಿಷ್ಠರ ತೀರ್ಮಾನಕ್ಕೆ ಬದ್ಧರಾಗಿದ್ದೇವೆ. ಕೆಲ ಶಾಸಕರು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಆತ್ಮೀಯತೆಯಿಂದ ಊಟಕ್ಕೆ ಕರೆ ಮಾಡಿದ್ರು. ಅದಕ್ಕೆ ರಾಜಕೀಯ ಅರ್ಥ ಬದಲಾವಣೆ ಮಾಡಬಾರದು ಅಂತ ಮಾನಿ ಅವರು ಹೇಳಿದ್ದಾರೆ. ನೋಡಿ, ಅದು ಹಂಗಿಲ್ಲ. ಬಹುಶಃ ಈಗ ಏನಿರ್ತದೆ, ಯಾರ್ಯಾರೋ ಶಾಸಕರು ಊಟಕ್ಕೆ ಸೇರ್ತಕ್ಕಂಥದ್ದು. ಈಗ ನೀವು ಎಲ್ಲ ಪ್ರೆಸ್ನವ್ರು ಎಲ್ಲರೂ ಒಂದು ಕಡೆ ಊಟಕ್ಕೆ ಸೇರ್ತೀರ, ಇದು ಸಹಜ. ನಮ್ಮಲ್ಲಿಯೂ ಮುಖಂಡರು ಸೇರ್ತಾರೆ. ಭಾಳಷ್ಟು ಜನ ಊರಲ್ಲಿ ಕೂಡ ಕಾಂಗ್ರೆಸ್ಸು BJP ನಾಯಕರಂತ ಚುನಾವಣೆ ಮಾಡ್ತಿರ್ತಾರೆ. ಆದರೆ ಜಾತ್ರೆ ಹಬ್ಬ ಇದ್ದರೆ ಎಲ್ಲರೂ ಒಂದೇ ಮನೇಲಿ ಕೂತ್ಕೊಂಡು ಊಟನೂ ಮಾಡ್ತಾರೆ. ಒಂದು ಕಡೆ ಆತ್ಮೀಯತೆ, ಗೆಳೆತನ. ಅವರು ನಮ್ಮ ಮಾಗಡಿ ಶಾಸಕರು ಹುಟ್ಟುಹಬ್ಬ, ಅವ್ರ ಜೊತೆ ಯಾರು ಸ್ವಲ್ಪ ಶಾಸಕರು ಆತ್ಮೀಯತೆಯಿಂದ ಇದ್ದಾರೆ ಅವ್ರಿಗೆಲ್ಲ ಊಟಕ್ಕೆ ಕರೆದಿದ್ದಾರೆ. ಬಹುಶಃ ನಾನು ಇವತ್ತು ಇಲ್ಲಿದ್ದೀನಿ, ನಾನು ಅಲ್ಲಿದ್ದಿದ್ರೆ ನನಗೂ ಕರೆದಿದ್ರೆ ಊಟಕ್ಕೆ ಹೋಗ್ತಿದ್ದೆ. ಇವತ್ತು ಈ ಥರ ಊಟದ ವಿಚಾರವಾಗಿ ಅಥವಾ ಒಂದು ಗೆಳೆತನ ವಿಚಾರವಾಗಿ ಸೇರ್ತಕ್ಕಂಥದ್ದಕ್ಕೆ ರಾಜಕೀಯ ಬಣ್ಣವನ್ನು ಬಡಿಬಾರ್ದು. ತಪ್ಪೇನಿಲ್ಲ. ಸಚಿವ ಆಗ್ತಕ್ಕಂಥ ಅರ್ಹತೆ ಹಕ್ಕು ಎಲ್ಲರಿಗಿದೆ, ಗೆದ್ದಂಥವ್ರಿಗೂ ಇದೆ. ಅವ್ರವ್ರ ಹಕ್ಕವನ್ನು ಅವ್ರು ಮಂಡಿಸಿದ್ದಾರೆ. ನಮ್ಮ ಪಕ್ಷದ ನಾ ಮೊದಲೇ ಬರೀ ಅಲ್ಲಲ್ಲ, ನಾನೇನು ಸಹಿ ಮಾಡಿಲ್ಲ ಅದ್ರಾಗ. ನಾ ಆ ಪಟ್ಟಿ ಬಿಟ್ಟು ಬೇರೆ ಅದೇನು ನಂದು ಪಟ್ಟಿ ಆಯಿತು ಅಂತ. ನಾನು ಕೂಡ ಸಚಿವನ ಆಗಬೇಕಾದಂಥ ಆಸೆಯನ್ನು ಹೊಂದಿದ್ದೀನಿ. ಆದರೆ ಅದು ನಮ್ಮ ಪಕ್ಷದ ವರಿಷ್ಠರಿಗೆ ಬಿಟ್ಟು ವಿಚಾರ. ಅವ್ರು ಕೊಟ್ಟಂಥ ಜವಾಬ್ದಾರಿಯನ್ನು ನಿಭಾಯಿಸ್ತೀವಿ. ಕೊಡದೇ ಇದ್ದರೂ ಹಾನಗಲ್ ಜನರ ಮಧ್ಯೆ ಇದ್ದು ಅವ್ರ ಸೇವೆಯನ್ನು ಮಾಡ್ತೀವಿ. ಇರ್ಫಾನ್, ಕರ್ನಾಟಕ ಟಿವಿ, ಹಾವೇರಿ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಕಲ್ಯಾಣ ಕರ್ನಾಟಕ. ಶರಣಗೌಡ ಕಂದಕೂರು, ಗುರುಮಿಟ್ಕಲ್ ಕ್ಷೇತ್ರ, ಅಜಯ್ ಸಿಂಗ್, ಜೇವರ್ಗಿ ಕ್ಷೇತ್ರ, ಶೈಲೇಂದ್ರ ಬೆಲ್ದಾಳೆ, ಬೀದರ್ ದಕ್ಷಿಣ ಕ್ಷೇತ್ರ, ಶರಣು ಸಲಗರ್, ಬಸವ ಕಲ್ಯಾಣ ಕ್ಷೇತ್ರ, ಬಸವರಾಜ್ ಮತ್ತಮೋಡ್, ಕಲಬುರಗಿ ಗ್ರಾಮೀಣ ಕ್ಷೇತ್ರ, ಅಲ್ಲಮಪ್ರಭು ಪಾಟೀಲ್, ಕಲಬುರಗಿ ದಕ್ಷಿಣ ಕ್ಷೇತ್ರ, ಮಾನಪ್ಪ ಡಿ ವಜ್ಜಲ್, ಲಿಂಗಸುಗೂರು ಕ್ಷೇತ್ರ, ಅವಿನಾಶ್ ಜಾಧವ್, ಚಿಂಚೋಳಿ ಕ್ಷೇತ್ರ, ಹಂಪನಗೌಡ ಬದರ್ಲಿ, ಸಂದನೂರು ಕ್ಷೇತ್ರ, ರಾಘವೇಂದ್ರ ಹಿಟ್ನಾಳ್, ಕೊಪ್ಪಳ ಕ್ಷೇತ್ರ, ಗಣೇಶ್ ಕಂಪ್ಲಿ ಕ್ಷೇತ್ರ, ಕೃಷ್ಣ ನಾಯಕ್, ಹಡಗಲಿ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರಂತ ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.